ಅಲ್ಲ, ನಾನೇ ಮೇಲ್ ಬಿದ್ದು ಮಾತಾಡ್ಸಿದ್ರು ನಾನು ಹುಡುಗಿರ್ ಜೊತೆ ಮಾತಾಡಲ್ಲ, ನಾನು ಈ ಶತಮಾನದ ಶ್ರೀರಾಮಚಂದ್ರ ಅಂತಿದ್ದವನು ಇದ್ದಕ್ಕಿದ್ದಂಗೆ ನನ್ನ ಕಾಲ್ ಮಾಡಿ ನಾನು ಮೀಟ್ ಆಗ್ಬೇಕು, ನಿನ್ ಜೊತೆ ಮಾತಾಡ್ಬೇಕು, ನೀನೇ ನನ್ನ ಫಸ್ಟ್ ಪ್ರಿಯಾರಿಟಿ ಅಂತೆಲ್ಲ ಹೇಳ್ತಿದ್ದಾನೆ ಅಂದ್ರೆ ಅವನ ಉದ್ದೇಶ ಏನಾಗಿರ್ಬೋದು? ಅಲ್ಲ, ಮಾತಾಡೋಕ್ಕೂ ಚೌಕಾಸಿ ಮಾಡ್ತಿದ್ದವನು ದಿಢೀರ್ ಅಂತ ಮೀಟ್ ಆಗ್ಬೇಕು ಅಂತ ಅಂದಾಗ ಯಾರಿಗಾದ್ರೂ ಶಾಕ್ ಆಗಲ್ವಾ? ಅಲ್ಲ, ಇವನೊಂಥರ ನಿಗೂಢ ಮನುಷ್ಯ ಅನ್ಸ್ತಾನಪ್ಪ. ಮೀಟ್ ಮಾಡಿ ಮಾತಾಡೋ ಅಂತದ್ ಏನಿರ್ಬೋದು? ಇವನೇನಾದ್ರೂ ನಂಗೆ ಪ್ರಪೋಸ್ ಮಾಡೋ ಸ್ಕೀಮ್ ಏನಾದ್ರೂ ಹಾಕಿದಾನ? ನಂಗೆ ಯಾಕೋ ಅದೇ ಡೌಟ್ ಹೊಡಿತಿದ್ಯಲ್ಲ. ಒಂದ್ ವೇಳೆ ಅದೇನಾದ್ರೂ ನಿಜ ಆಗಿದ್ರೆ ನಾನು ಅವನಿಗೆ ಓಕೆ ಅಂತ ಹೇಳ, ಆಗಲ್ಲ ಅಂತ ಹೇಳ. ಆರ್ತಿಯವರೇ, ನೀವು 8 ರಿಂದ 10 ರೇಷ್ಮೆ ಸೀರೆನ ರೆಡಿ ಮಾಡ್ಕೊಳ್ಳಿ. ರೌಡಿನದ್ನಿ, ನೀನು ಹಣ್ಣು ಕಾಯಿ ಎಲ್ಲ ತಗೊಂಡ್ಬಂದ್ಬಿಡ. ಆದ್ಯ ಇನ್ನೊಂದಷ್ಟು ವೆರೈಟಿ ಸ್ವೀಟ್ಸ್ ಎಲ್ಲ ತಗೊಂಡ್ಬಂದ್ಬಿಡ. ಲೇಟ್ ಮಾಡ್ಬಿಡಿ, ಓಕೆ? ಬೇಗ ಆಗ್ಬೇಕು. ಇದೆಲ್ಲ ಈಗ ಯಾಕೆ ಬಾವಾ? ವಾಟ್ ಈಸ್ ದಿಸ್ ಯಾ? ನನ್ನ ತಮ್ಮ ಲವ್ ಅಲ್ಲಿ ಬಿದ್ದಿದ್ದಾನೆ. ಅಂಡ್ ಲವ್ ಮ್ಯಾಟರ್ ನ ನೆಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಬನ್ನಿ, ಈಗಲೇ ಹೋಗಿ ಆ ಹುಡುಗಿ ಯಾರು ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು ನಿಶ್ಚಿತಾರ್ಥನ ಮುಗಿಸ್ಕೊಂಡು ಬಂದ್ಬೇಡ. ಕರೆಕ್ಟ್ ಅಣ್ಣ. ಲವ್ ಇವತ್ತಿದ್ದಾಗೆ ನಾಳೆ ಇರಲ್ಲ, ಏನ್ ಬೇಕಿದ್ರು ಆಗ್ಬೋದು. ಬನ್ನಿ ಇವಾಗ್ಲೇ ಹೋಗ್ಬಿಡೋಣ. ಹೌದೌದು, ಲವ್ ಮಾಡೋರು ವಿರಹ ವೇದನೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರೇಮ ಪಕ್ಷಿಗಳನ್ನ ಜಾಸ್ತಿ ದಿವಸ ದೂರ ಇಡಬಾರ್ದು. ಅದಕ್ಕೆ ಅವರಿಬ್ಬರಿಗೂ ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ಆಮೇಲೆ ಅವರಿಬ್ರು ಫೇಸ್ಬುಕ್ ಅಲ್ಲಿ ಸಂಸಾರ ಅಂದ್ರೆ ಏನು ಅಂತ ಪೋಸ್ಟ್ ಹಾಕೊಂಡಿರ್ಲಿ. ಕೂಲ್. ಯಾಕೆಲ್ರು ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಸದ್ಯಕ್ಕೆ ನನ್ನ ಲವ್ ಇನ್ನೂ 2 ಆಗಿಲ್ಲ. ನಾನಿನ್ನೂ ಪ್ರಪೋಸ್ ಮಾಡಿಲ್ಲ. ಪ್ರಪೋಸ್ ಮಾಡಿ ಅವಳು ಓಕೆ ಅಂದ್ಮೇಲೆ ಬಾಕಿ ನೋಡ್ಕೊಳ್ಳೋಣ. ಇನ್ನೂ ಪ್ರಪೋಸ್ ಮಾಡಿಲ್ವಾ? ಆಗ್ಲೇ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? ನನಗೆ ಮುಂಚೆನೆ ಗೊತ್ತಿತ್ತು ಗಾನ್ ಕೇಸು ಅಂತ. ರಾಜಣ್ಣ, ಕೂಸ್ ಹುಟ್ಟಕ್ಕೂ ಮುಂಚೆ ಕುಲಾವಿ ಹೋಲಿಸಿದ್ರು ಅನ್ನೋ ಗಾದೆನ ನಿಮ್ಮಂತರ್ನ ನೋಡೇ ಹೇಳಿದ್ದಾರೆ ಅನ್ಸುತ್ತೆ. ನನಗ್ ನೀವು ಹುಡುಗಿ ಮನೆಗೆ ಹೋಗೋಣ ಅಂದಾಗ್ಲೇ ಡೌಟ್ ಬಂತು. ಅನ್ಯ ಗ್ರಹದ ವನ್ಯಜೀವಿಗಳಿಗೆ ಲವ್ ಆಗಲ್ಲ ಅಂತ. ವಾಟ್? ಅದು ಫ್ಲೋ ಅಲ್ಲಿ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗೋಯ್ತು. ಎಲ್ರು ಫಸ್ಟ್ ಪ್ರಪೋಸ್ ಮಾಡಿ ಹುಡುಗಿ ಒಪ್ಪಾದ್ಮೇಲೆ ಡೇಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹೇಳ್ತಾರೆ ಮಗ ಒಂದ್ ಹುಡುಗಿ ಲವ್ ಮಾಡ್ತಿದೀನಿ ಅಂತ. ಆದ್ರೆ ನಮ್ಮ ಹುಡುಗ ನೋಡು, ಏನು ಸ್ಟಾರ್ಟೇ ಮಾಡಿಲ್ಲ, ಅವಾಗ್ಲೇ ನಮ್ಮ ಹುಡುಗಿ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನಾನು ಅವಳ ಲವ್ ಮಾಡ್ತಿದ್ದೀನಿ ಕಣೋ. ಅವಳ ಜೊತೆ ಮಾತಾಡೋದು ನೋಡಿದ್ರೆ ಅವಳಿಗೂ ಇಷ್ಟ ಅಂತ ಅನಿಸ್ತು, ಅದಕ್ಕೆ ಹೇಳ್ದೆ. ಗಂಡು ಮಕ್ಕಳು ಕುಲ ಹಾಳಾಗಿದ್ದೆ ಈ ಕನ್ಫ್ಯೂಷನ್ ಇಂದ ಧ್ರುವ ಸರ್. ನೀವು ಅಪಾರ್ಥ ಮಾಡ್ಕೊಂಡಿಲ್ಲ ತಾನೆ? ನಾನು ನನ್ಗೆ ಗೊತ್ತು ಅವಳ ಮನಸ್ಸಲ್ಲಿ ನನಗೆ ಪ್ರೀತಿ ಇದೆ ಅಂತ. ಅದಕ್ಕೆ ಇವತ್ತು ನಾನು ಅಫಿಷಿಯಲ್ ಆಗಿ ಅವಳಿಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ಅವಳ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕದ್ಮೇಲೆ ಆ ಹುಡ್ಗಿನ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಅದನ್ನ ಎಲ್ರು ಮಾಡ್ತಾರೆ. ಈ ಸತಿ ಸ್ವಲ್ಪ ಚೇಂಜ್ ಇರ್ಲಿ. ನಿಮ್ ಪ್ರಪೋಸ್ ನಾವು ಲೈವ್ ಆಗಿ ನೋಡಿ ಇಮಿಡಿಯೇಟ್ ಸ್ಟೇಟಸ್ ಹಾಕಿ ಬ್ರೇಕಿಂಗ್ ನ್ಯೂಸ್ ಮಾಡ್ತೀವಿ. ಏನಂತೀರಿ? ಬಾಯಿ ಕಾಂತ ಬಾಬಾ, ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನದು? ಹುಡುಗಿ ಬ್ಯಾಕ್ ಗ್ರೌಂಡ್ ನೋಡಿ ಅಮ್ಮ ಒಪ್ತಾರ ಇರುವಂತ ಸ್ವಲ್ಪ ಡೌಟ್ ಇದೆ. ಡೋಂಟ್ ವರಿ ಧ್ರುವ, ಪ್ರೀತಿ ಬ್ಯಾಕ್ ಗ್ರೌಂಡ್ ಕೇಳಲ್ಲ. ಮುನ್ನುಗ್ತಾ ಇರೋ, ನಾವು ನಿನ್ ಜೊತೆ ಇರ್ತೀವಿ. ಧ್ರುವ, ಹುಡುಗಿ ಹೇಗೆ? ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅಲ್ವಾ? ಅಣ್ಣ, ಹುಡುಗಿ ತುಂಬಾ ಒಳ್ಳೆಯವಳು. ನಮ್ಮ ಮಾರುತಿ ಅದಕ್ಕೆ ಅಮೂಲ್ಯ ಅವರಷ್ಟೇ ಒಳ್ಳೆಯವಳು. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ತುಂಬಾ ಸಂಸ್ಕಾರ ಇರುವಂತ ಫ್ಯಾಮಿಲಿ. ಒಟ್ಟಿನಲ್ಲಿ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾರೆ. ಹಾಗಾದ್ರೆ ನೀನ್ ಯೋಚನೆ ಮಾಡ್ಬೇಡ. ಹುಡುಗಿ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾಳೆ ಅಂದ್ರೆ ಅಮ್ಮ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಮೊದ್ಲು ನನ್ ಮದ್ವೆಗೂ ವಿಕ್ರಮ್ ಮದ್ವೆಗೂ ಅಮ್ಮ ಇಲ್ಲಿ ಒಪ್ಕೊಂಡಿದ್ರು, ಕಾಲಕ್ರಮೇಣ ಒಪ್ಕೊಂಡ್ರು. ಹಾಗೆ ನಿನ್ ಮದ್ವೆಗೂ ಒಪ್ಕೊಳ್ತಾರೆ. ಅಮ್ಮನ ನಾನು ಒಪ್ಪಿಸ್ತೀನಿ, ತಲೆ ಕೆಡ್ಸ್ಕೊಳ್ಬೇಡ. ಇದನ್ನ ನಾವು ಚಾಲೆಂಜ್ ಆಗಿ ತಗೊಳ್ಳೋಣ. ಅಮ್ಮ ಅರ್ಥ ಮಾಡ್ಕೊಳ್ತಾರೆ. ಎಸ್ ಧ್ರುವ, ಅಗ್ರಜಾನೇ ನಿನ್ ಸಪೋರ್ಟ್ ನಿಂತಿದ್ದಾನೆ ಅಂದ್ಮೇಲೆ ನಿನ್ ಮದುವೆ ಆಯ್ತು ಅಂತ ಅನ್ಕೊಂಡ್ಬಿಡು.
ಎಲ್ಲಿಗೆ ಹೋಗ್ತಿದ್ಯಾ? ಪರಿ ಏಯ್. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರ ಅಮ್ಮ. ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ದೇವಸ್ಥಾನಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ಯಾ? ಇಷ್ಟು ವರ್ಷದಲ್ಲಿ ಎಂದೂ ಇಲ್ದೇ ಇರೋದು ಇವತ್ತೇನಮ್ಮ ಅಂತ ವಿಶೇಷ? ಅಮ್ಮ ಇವತ್ತೇನ್ ಸ್ಪೆಷಲ್ ಅಂತ ನಿಂಗೆ ನೆನ್ಪಿಲ್ವಾ? ಏನಮ್ಮ ಅದು ಸ್ಪೆಷಲ್ಲು? ಇವತ್ತು ಹೋಳಿ ಹಬ್ಬ ಅಲ್ವಾಪ, ಅದಕ್ಕೆ ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದೀನಿ. ಅಲ್ಲ ಕಣೆ, ಹೋಳಿ ಹಬ್ಬದ ದಿನ ಹೊರಗಡೆ ಹೋದ್ರೆ ಯಾರಾದ್ರೂ ಬಣ್ಣ ಹಾಕ್ಬಿಡ್ತಾರೆ ಅಂತ ಹೆದರ್ಕೋತೀವಿ. ಅಂತದ್ರಲ್ಲಿ ನೀನು ಇಷ್ಟು ಚೆನ್ನಾಗಿ ತಯಾರಿಯಾಗಿ ಹೋಗ್ತಿದ್ಯಲ್ಲ, ಆಶ್ಚರ್ಯ ಆಗ್ತಿದ್ಯಪ್ಪ. ಬಣ್ಣ ಹಾಕ್ತಾರೆ ಅಂತ ಹೆದರ್ಕೊಂಡು ಒಳಗ್ ಕುತ್ಕೊಳಕಾಗತ್ತಾ ಅಮ್ಮ? ನನ್ಗೆ ಇವತ್ತು ಸೀರೆ ಉಟ್ಕೋಬೇಕು ಅನ್ಸ್ತು, ಉಟ್ಕೊಂಡಿದ್ದೀನಿ. ನೀನು ಸುಮ್ನೆ ಬಣ್ಣ ಹಾಕಕ್ಕಿಂತ ಮುಂಚೆನೆ ಬಣ್ಣದ್ ಮಾತಾಡಿ ನಂಗೆ ಹೆದರ್ಸ್ಬೇಡ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ. ನಮ್ಮ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ನಿನ್ನ ಹುಷಾರಲ್ಲಿ ನೀನಿರಮ್ಮ. ಸರಿಯಪ್ಪ, ಹೋಗ್ ಬರ್ತೀನಿ. ಒಂದ್ ನಿಮಿಷ ಇರು. ಮತ್ತೇನ್ ಪರಿ? ಅಯ್ಯೋ, ಮುದ್ದಾಗಿ ಕಾಣ್ತಿದ್ಯಾ ಕಣೆ. ನನ್ ದೃಷ್ಟಿನೇ ತಾಕ್ಬೋದು, ತಡಿ ದೃಷ್ಟಿ ತೆಗೆದ್ಬಿಡ್ತೀನಿ. ಇಷ್ಟು ಮುದ್ದಾಗಿ ಕಾಣ್ತೀರ ನಿನ್ಗೆ. ಇವತ್ತು ಯಾವ್ದಾದ್ರೂ ಒಂದ್ ಒಳ್ಳೆ ಸಂಬಂಧ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇದೇ ಫಸ್ಟ್ ಅಲ್ಲ, ಇನ್ನೊಂದ್ಸಲ ಸಾಯ್ತೀನಿ ಅಂತೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ. ಅದೇ ಮತ್ತೆ ಆಫ್ಟರ್ ಒಂದು ಹುಡುಗಿಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಿದ್ಯಲ್ಲ, ನೀ ಈ ತರ ಎಲ್ಲ ಮಾತಾಡ್ಬೇಡ. ಇನ್ಮೇಲೆ ಈ ತರ ಮಾತಾಡಿದ್ರೆ ನಾ ಸತ್ತೋಗ್ತೀನಿ ಅಷ್ಟೇ. ಜಸ್ಟ್ ಶರಾಪ್ ಆದ್ಯ. ಅವ್ನು ಸಾಯ್ಬೇಡ ಅಂತ ಅದನ್ನೇ ಹೇಳ್ತಿದ್ದೀನಿ, ನೀನು ಅದನ್ನೇ ಮಾತಾಡ್ತಿದ್ಯಲ್ಲ. ಧ್ರುವ, ಕೊಯ್ನೂರು ಡೈಮಂಡ್ ಕಣೋ ನೀನು. ನಿನ್ನ ಯಾವಳ ಬೇಡ ಅಂತಾರೆ, ಅಕಸ್ಮಾತ್ ನಿನ್ನ ಬೇಡ ಅನ್ಬಿಟ್ರೆ ಅವಳು ನಿನಗೆ ಲಾಯಕ್ಕೆ ಅಲ್ಲ ಮಗ. ಅವಳು ನಿಮ್ಮನ್ನ ರಿಜೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ ರಾಜಣ್ಣ. ನಿಮ್ ಲವ್ ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ. ನಮ್ಮೆಲ್ರಿಗೂ ಪಾರ್ಟಿ ಕೊಡ್ಸಕ್ ರೆಡಿ ಇರಿ ಅಷ್ಟೇ. ಅಜಣ್ಣ, ಅವಳೇನಾದ್ರೂ ಗಾಂಚಲಿ ಮಾಡಿದ್ರೆ ನನಗೆ ಒಂದೇ ಒಂದ್ ಫೋನ್ ಕಾಲ್ ಹಾಕಿ. ಅವಳು ಎಲ್ಲಿರ್ತಾಳೋ ಅಲ್ಲಿಗೆ ಬಂದು ಪ್ರೀತಿ ಪಾಠ ಮಾಡ್ತೀನಿ. ಬೇಕಿದ್ರೆ ಪ್ರೇಮಲೋಕ ಮೂವಿ ಕೂಡ ತೋರಿಸ್ತೀನಿ. ಆಗ ಅವಳು ನೀನೇ ನನ್ ರಣತಿನ ಅಂತ ಒಪ್ಕೊಂಡು ಓಡ್ ಬರ್ತಾಳೆ. ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಎತ್ತಾಕೊಂಡ್ಬಿಟ್ಬಿಟ್ಟು ನನ್ನ ತಮ್ಮಂಗ್ ಮದುವೆ ಮಾಡಿಸ್ತೀನಿ. ವಿಕ್ರಾಂತ್, ಹಾಗೆಲ್ಲ ಮಾಡಿದ್ರೆ ನಮ್ಮನೆ ಮರ್ಯಾದೆ ಹೋಗೋದು. ಬೇಕಾದ್ರೆ ಹೋಗಿ ಹುಡುಗಿ ಹಬ್ಬ ಮಾತ್ರ ಒಂದ್ಸಲ ಕುತ್ಕೊಂಡು ಮಾತಾಡೋಣ. ಇದಪ್ಪ ತೂಕದ ಮಾತು ಅಂದ್ರೆ. ಆಯ್ತು, ಪ್ರೀತಿ ಓಕೆ ಆದ್ಮೇಲೆ ಪ್ರೀತಿ ಹೇಗ್ ಮಾಡ್ಬೇಕು, ಮದ್ವೆ ಹೇಗ್ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರನೇ ಟ್ಯೂಷನ್ ತಗೋತೀನಿ. ಸದ್ಯಕ್ಕೆ ನಂಗೆ ಟೈಮ್ ಆಗಿದೆ, ನಾನು ನೋಡ್ಲಾ? ಧ್ರುವ, ಇಲ್ಲ ಹೋಗ್ತಿದ್ಯಾ? ಅವಳಿಗೆ ನಾನು ಇವತ್ತು ನನ್ನ ಮೀಟ್ ಮಾಡಿ ಈ ಒಪಿನಿಯನ್ ಹೇಳುವಂತ ಟೈಮ್ ಕೊಟ್ಟಿದ್ದೆ ವಿಕ್ಕಿ. ಅವಳು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ. ನಾನು ಹೋಗೋದು ಸ್ವಲ್ಪ ಲೇಟ್ ಆದ್ರೂ ಅವ್ಳು ರಿಟರ್ನ್ ಹೋಗ್ಬಿಡ್ತಾಳೆ. ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು. ಸರಿ, ಬರ್ತಾ ಏನಾದ್ರೂ ಗುಡ್ ನ್ಯೂಸ್ ತಗೊಂಡ್ ಬಾ. ಸರಿನಪ್ಪ, ಹೋಗ್ಬಾ. ಒಳ್ಳೆದಾಗ್ಲಿ. ಆಲ್ ಬೆಸ್ಟ್. ನಮ್ದು ಬಂದಿರ್ಲಿ. ಧ್ರುವ, ಹೋಳಿ 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 ಹೋಳಿ. ಧ್ರುವ, ಏನಾಯ್ತು? ಹೋಗ್ಲಿಲ್ವಾ? ಇಲ್ಲ ವಿಕ್ಕಿ, ಹೋಗ್ಲಿಲ್ಲ. ಯಾಕೆ ಧ್ರುವ, ಏನಾದ್ರೂ ಪ್ರಾಬ್ಲಮಾ? ಯಾಕೆ ಡಲ್ಲಾಗಿದ್ಯಾ? ಭಯ ಪಟ್ಕೊಂಡಿದ್ಯಾ ಹೇಗೆ? ಲವ್ ಅಲ್ಲಿ ಈ ತರ ಎಲ್ಲ ಭಯ ಪಟ್ಕೊಂಡ್ರೆ ವರ್ಕೌಟ್ ಆಗಲ್ಲಮ್ಮ. ಸ್ವಲ್ಪ ಲೇಟ್ ಆದ್ರೂ ನಾವು ತಿನ್ಸ್ಬೇಕಾಗಿರೋ ಕಾಳನ್ನ ಬೇರೆ ಯಾವನಾದ್ರೂ ತಿನ್ಸಿ ಹಕ್ಕಿನ ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ನೀನು ಕಣ್ ತುಂಬಾ ನೀರು ಬಾಯಿ ತುಂಬಾ ಬೀರು ಅಂತ ಅಳ್ಕೊಂಡು ಹಾಡು ಹೇಳ್ಬೇಕಾಗತ್ತಷ್ಟೆ. ಭಯನ ಆ ಥರ ನಿಲ್ವಲ್ಲ. ಹಾಗಾದ್ರೆ ಮತ್ತೆ ಯಾಕೆ ವಾಪಸ್ ಬಂದಿದ್ದು? ಆ ಹುಡುಗಿ ಇವತ್ತು ನಮ್ಮ ಮನೆಗೆ, ಐ ಮೀನ್ ಅವಳ ಮನೇಲಿ ಇವತ್ತು ತುಂಬಾ ಕೆಲ್ಸ ಆಯ್ತಂತೆ. ಅದಕ್ಕೆ ಇವತ್ತು ಬೇಡ, ನಾಳೆ ಮೀಟ್ ಮಾಡೋಣ ಅಂದ್ಲು. ಹೇಗಿದ್ರು ಇವತ್ತು ಹೋಲಿ ಹಬ್ಬ ಅಲ್ವಾ, ನಿಮ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ಬಿಟ್ಟೆ. ಈ ಹುಡುಗಿರೇ ಹಾಗೆ ಧ್ರುವ, ಕಾಳು ತಿನ್ನೋದು ಅವರಾದ್ರೂ ನೀರ್ ಕುಡ್ಸೋದ್ ಮಾತ್ರ ಹುಡುಗರಿಗೆನೆ. ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೊಳ್ಬೇಡ. ಇವತ್ತೊಂದಿನ ನಿನ್ ಬ್ರಹ್ಮಚಾರಿ ಲೈಫ್ ನ ಎಂಜಾಯ್ ಮಾಡ್ಬೋದು. ಬಾ.
ಮಾತು ಮೌನ, ಬೆಳ್ಳಿ ಬಂಗಾರ ಅನ್ನೋ ಗಾದೆನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ. ಅದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಗಾದಿನ ಉಲ್ಟಾಪಟ್ಟ ಮಾಡಬೇಡ. ಗಾದೆ ಹೇಳ್ಬೇಕು ಅಂತ ಹೇಳಿದ್ದಲ್ಲ, ಮಾತು ಶುರು ಮಾಡಕ್ಕೆ ಇನಿಷಿಯೇಟಿವ್ ತಗೊಂಡಿದ್ದಷ್ಟೇ. ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದು ಮುಖ ನೋಡ್ತಾ ನಿಂತ್ರೆ ಇನ್ನೇನ್ ಮಾಡೋದು? ತುಂಬಾ ಇಂಪಾರ್ಟೆಂಟ್ ವಿಷಯ ದೀತಿ, ಅದೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಗೆ ಹೇಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ನೆ ಪೀಟಿಕೆ ಆಗದೆ ಏನಂತ ಡೈರೆಕ್ಟ್ ಆಗಿ ಹೇಳು. ಅವತ್ತು ಇವ್ಳು ಪ್ರಪೋಸ್ ಮಾಡಿದಾಗ್ಲೇ ಒಪ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವಳು ಪ್ರಪೋಸಲ್ ನ ರಿಜೆಕ್ಟ್ ಮಾಡಿ ಈಗ ನನ್ ಪ್ರಪೋಸಲ್ ಒಪ್ಕೊಂಡ್ರೆ ಒಪ್ಕೋತಾಳ? ಒಂದ್ ವೇಳೆ ಅದೇ ಕೋಪ ಇಟ್ಕೊಂಡು ಆಗಲ್ಲ ಅಂದ್ರೆ? ಅಪ್ಪ ತಂದೆ, ತಾವು ಸ್ವಗತದಲ್ಲೇ ಸಮಯ ಸ್ವಾಹ ಮಾಡೋ ಪ್ಲಾನ್ ಇದ್ರೆ ಈಗಲೇ ಹೇಳ್ಬಿಡಿ, ನಾವು ನಮ್ ಕೆಲಸ ನಾವು ನೋಡ್ಕೋತೀವಿ. ಅದಿತಿ, ಅದಾಗಲ್ಲ. ಸರಿ ಬಿಡಪ್ಪ, ನಿನಗೆ ಇವಾಗ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ನಿನ್ಗೆ ಯಾವಾಗ ಹೇಳ್ಬೇಕನ್ಸುತ್ತೋ ಅವಾಗ್ಲೇ ಹೇಳು. ಅಲ್ಲೆಲ್ರು ಹೋಳಿ ಆಡೋದಕ್ಕೆ ಕಾಯ್ತಿದ್ದಾರೆ, ನಾನು ಹೋಗ್ತೀನಿ. ಅದಿತಿ, ನಿಮ್ಗೆ ನಿನ್ ಅಕ್ಕಂದ್ರೆ ತುಂಬಾ ಇಷ್ಟ ಅಲ್ವಾ? ನೀನವ್ರನ್ನ ತುಂಬಾ ಮಿಸ್ ಮಾಡ್ಕೋತೀಯಾ? ಇದನ್ ಕೇಳಕ್ ಇಲ್ಲಿ ಕರ್ದ್ಯಾ? ಇದನ್ ಫೋನಲ್ಲೇ ಕೇಳಿದ್ರೆ ಹೇಳ್ತಿದ್ದೆ. ಅದಿತಿ, ನಿಮ್ಗೆ ನಮ್ಮ ಅಜ್ಜಿ ನಮ್ಮಪ್ಪ ಅಂದ್ರೆ ಇಷ್ಟನಾ? ಅವ್ರ ಕಂಡ್ರೆ ನಿನ್ಗೆ ಏನ್ ಅನ್ಸುತ್ತೆ? ಯಾಕೆ ಇಂಟರ್ವ್ಯೂ ಮಾಡ್ತಿದ್ಯಾ? ಏನ್ ವಿಷಯ? ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಪ್ಲೀಸ್ ಆನ್ಸರ್ ಮಾಡೋದಿತಿ. ಇಬ್ರು ತುಂಬಾ ಒಳ್ಳೆಯವರು, ಅದಕ್ಕೆ ಇಬ್ರು ಕಂಡ್ರು ನನಗೆ ತುಂಬಾ ಇಷ್ಟ. ಮತ್ತೆ ವೇದಾಂತ ಅಣ್ಣ ವಿಕ್ಕಿ ಇಷ್ಟ ಆಗ್ತಾರಾ? ಹೌದು, ನಾನು ಎಲ್ಲರಿಗಿಂತ ವಿಕ್ಕಿ ಬಾಬಾ ವೇದಾಂತ್ ಬಾಬಾನೆ. Will you marry me? 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 ಪ್ಲೀಸ್ ಹೇಳೋದೈತಿ, ನಿಂಗಂದ್ರೆ ಇಷ್ಟನಾ? Will you marry me? ಇಷ್ಟು ಸುಲಭ ಕೇಳ್ಬಿಟ್ರೆ ಏನ್ ಮಜಾ ಇರುತ್ತೆ? ಹುಡ್ಗಿರ್ ಕಾಯಿಸ್ಬೇಕು, ಹುಡುಗರ್ ಕಾಯ್ಬೇಕು, ಅದೇ ಮಜಾ. ಇವ್ ನನ್ ಎಷ್ಟ್ ತಾಟಾಕ್ಸಿಲ್ಲ, ಇಷ್ಟು ಸಲೀಸಾಗಿ ಒಪ್ಕೊಳ್ಬಾರ್ದು. ಅಲ್ಲ, ಸರ್ನು ಹೇಳೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ದಿತಿ ಪ್ಲೀಸ್ ಹೇಳು. ಸರಿ, ನನ್ ಕಂಡೀಷನ್ಗೆಲ್ಲ ಒಪ್ಕೊಳ್ತೀಯ ಅನ್ನೋದಾದ್ರೆ ನಾನು ಆನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ನಿನ್ ಪಾಡ್ ನಿನ್ಗೆ, ನನ್ ಪಾಡ್ ನನ್ಗೆ. ಕಂಡೀಷನ್? ಹೌದು. ಸರಿ, ಏನು ಅಂತ ಹೇಳು. ಕಂಡೀಷನ್ ನಂಬರ್ 1, ನೀನ್ ಇನ್ಮೇಲೆ ನಂಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದೆಲ್ಲ ಮಾಡ್ಬಾರ್ದು. ಆಗಲ್ಲ ಅಂದ್ರೆ ಹೇಳು, ಇಲ್ಲಿಗೆ ಪ್ರಶ್ನೋತ್ತರ ಕಾರ್ಯಕ್ರಮನ ಮುಗಿಸ್ಬೇಡ. ಇಲ್ಲ ಇಲ್ಲ, ಓಕೆ, ಮಾಡಲ್ಲ. ಕಂಡೀಷನ್ ನಂಬರ್ 2, ಸಿನಿಮಾಗ್ ಹೋಗೋಣ, ಲಾಂಗ್ ಡ್ರೈವ್ ಹೋಗೋಣ, ಡಿನ್ನರ್ ಹೋಗೋಣ ಅಂತೆಲ್ಲ ಕರಿಬಾರ್ದು. ಇದು ಓಕೆ, ನಮ್ಮ ಅಣ್ಣನ ನಾಣೆಗೂ ನಾನು ಕರೆಯಲ್ಲ. ಕಂಡೀಷನ್ ನಂಬರ್ 3, ಕಾರಲ್ಲಿ ಹೋಗುವಾಗ ಬೇಕಂತ ಕೈ ಟಚ್ ಮಾಡಬಾರ್ದು, ಮಿರರ್ ಅಲ್ಲಿ ಕದ್ ನೋಡ್ಬಾರ್ದು, ದಾರಿ ಮಿಸ್ ಆಯ್ತು ಅಂತ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಹೋಗೋದೆಲ್ಲ ಮಾಡ್ಬಾರ್ದು. ಹೊರಗಡೆ ಕರೆಯೋದಿಲ್ಲ ಅಂದ್ಮೇಲೆ ಇದೆಲ್ಲ ಎಲ್ಲಿಂದ ಬತ್ತು? ಸಿಕ್ಕಾಪಟ್ಟೆ ಒಳ್ಳೆನಾಗಿ ತಾಳಿ ಕಟ್ಟೋವರೆಗೂ ಒಳ್ಳೆ ಹುಡುಗನಾಗಿ ಇದ್ಬಿಡ್ತೀನಿ. ಇದೆಲ್ಲ ಯಾವ್ದು ಮಾಡ್ದೆ ಸಾಧು ತರ ಇರೋದಾದ್ರೆ ನಿನ್ನ ಯಾಕಯ್ಯ ನಾನು ಲವ್ ಮಾಡ್ಬೇಕು? ಆಗಲ್ಲ ಕಣಯ್ಯ, ನನಗೆ ನಿನ್ನ ಲವ್ ಮಾಡೋದಕ್ಕಾಗಲ್ಲ. ಇನ್ಮೇಲೆ ನನ್ನ ಹಿಂದೆ ಬರೋದೆಲ್ಲ ಮಾಡ್ಬೇಡ. ನಿಮ್ಮ ಅಣ್ಣಂದ್ರೆ ಹೇಗೆ ಹೇಳ್ತಾರೋ ಆ ಕೇಳ್ಕೊಂಡ್ ಬಿದ್ದಿರು. ನಿಂಗೆ ಪ್ರೀತಿ, ಪ್ರೇಮ, ಪ್ರಣಯ, ಸಂಸಾರ ಏನು ಆಗ್ಬರೋದಿಲ್ಲ. ನಿಂತ್ಕೋ ಅದಕ್ಕೆ, ನಿಂತ್ಕೋ. ಎದಿತಿ ಬೇಗ ಆನ್ಸರ್ ಮಾಡೋದ್ ಬಿಟ್ಟು ಟೈಮ್ ಹಾಳು ಮಾಡ್ಬಿಟ್ಲು. ಅಣ್ಣ ಎಲ್ಲಾನು ಕೇಳಿಸ್ಕೊಂಡ ಅನ್ಸುತ್ತೆ. ಧ್ರುವ,
ವೈಜಯಂತಿ ಅಮ್ಮನ ಕೆಳಗಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲೇನ್ ಮಾಡ್ತಿದ್ಯಾ? ಅಣ್ಣ ಅದು ಬಾವಾ ಇವ್ರು ನಂಗೆ ಪ್ರಪೋಸ್ ಮಾಡ್ತಿದ್ರು. ವಾಟ್? ಧ್ರುವ ನಿನಗ್ ಪ್ರಪೋಸ್ ಮಾಡಿದ್ನ? ಹೌದು ಬಾವಾ, ನನ್ನ ಆಣೆಗೂ ಅಮ್ಮು ಅಕ್ಕನ ಆಣೆಗೂ ನಿಮ್ಮ ಆಣೆಗೂ ಇವ್ರು ನಂಗೆ ಪ್ರಪೋಸ್ ಮಾಡ್ತಿದ್ರು. ಧ್ರುವ ನಿಜಾನಾ? ಇಲ್ಲ ಅಣ್ಣ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳಿಗೆ ಪ್ರಪೋಸ್ ಮಾಡಿದಲ್ಲ. ನಾನು ನನ್ನ ಹುಡುಗಿಗೆ ಹೇಗ್ ಪ್ರಪೋಸ್ ಮಾಡ್ಬೇಕು ಅಂತ ಇವಳಿಗೆ ಪ್ರಪೋಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಳಿಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಏನ್ ನಗ್ತಿದ್ರಿ? ನಾನು ಬಂದ ತಕ್ಷಣ ಸ್ಟಾಪ್ ಮಾಡಿದ್ರಿ? ಏನಿಲ್ಲ ಅಗ್ರಜ, ನೀನ್ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಒಪ್ಕೊಳ್ಳಿಲ್ಲ ಅಂದ್ರೆ ತಳ್ಳಿ ಸಾಯಿಸ್ಬಿಡು ಅಂತ ಅಂದೆ. ವಿಕ್ರಾಂತ್, ಐ ಕ್ರೇಜಿ. ತಮಾಷೆಗೂ ಹಾಗೆಲ್ಲ ಮಾತಾಡೋಣ. ಬಿಡ್ತು. ಓ ಸಾರಿ ಕಣ, ಬಿಡ್ತು. ಶಾಂತಪ್ಪ ಸಾರಿ, ಬೇಜಾರ್ ಮಾಡ್ಕೊಡು. ಯಾಕೆ? ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಧೈರ್ಯ ಸಾಕಾಗ್ಲಿಲ್ವಾ? ಈ ವಿಷಯದ ನಾನು ನೀನಿಬ್ರು ಒಂದೇ ತರ ಬಿಡು, ಇವನ್ ತರ ಅಲ್ಲ. ಇಬ್ಬರಿಗೂ ಸ್ಟಾರ್ಟಿಂಗ್ ಪ್ರಾಬ್ಲಮ್. ನಾನು ಅಮೂಲ್ಯ ಪ್ರಪೋಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ತಗೋದಿಲ್ಲ. ಏನಣ್ಣ ಇದು? ಓಲೆ ಬುದ್ ಗಿಫ್ಟಾ? ಇದನ್ನ ನೀನು ಪ್ರಪೋಸ್ ಮಾಡ್ಬೇಕಾಗಿರೋ ಹುಡುಗಿ ಕೊಡು. ವಸಿಷ್ಠ ಫ್ಯಾಮಿಲಿಗೆ ಸೊಸೆ ಬರ್ತಿರೋ ಹುಡುಗಿಗೆ. ಪ್ರಪೋಸ್ ಮಾಡ್ಬೇಕಾದ್ರೆ ಈ ತರ ಎಲ್ಲ ಗಿಫ್ಟ್ ಕೊಟ್ಟಿದ್ಯಾ? ರೌಡಿನ ಅದ್ನಿಗಾದ್ರೂ ಕೊಟ್ಟಿದ್ಯಾ? ಇವನ್ಗೇನ್ ಸ್ಪೆಷಲ್? ವಿಕ್ರಾಂತ್, ಇದು ನಮ್ಮ ಮನೇಲಿ ನಡೀತಿರೋ ಕೊನೆ ಮದ್ವೆ ಆಗೋದಕ್ಕೆ ಯಾರು ಬಾಕಿ ಹೋಗಿಲ್ಲ. ಅದಕ್ಕೆ ನಾನು ಇದನ್ನ ಇವನಿಗೆ ಗಿಫ್ಟ್ ಹಾಕೊಡ್ತಾ ಇದ್ದೀನಿ. ಬಹುಶಃ
ಎಷ್ಟು ಹುಡುಕಿದ್ರು ಆ ವೈದ್ಯ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಅವನು ಎಲ್ಲಿ ಅಂತ ಹುಡುಕೋದು? ವಸಿಷ್ಠ ಫ್ಯಾಮಿಲಿ ಸತ್ಯನಾರಾಯಣ ಪೂಜೆ ಬರ್ತಿರೋ ಹೆಸರು ವಸಿಷ್ಠ ಫ್ಯಾಮಿಲಿ ತಾನೆ? ಹಲೋ ಹಲೋ, ಪ್ರಜ್ವಲ್ ಅವರಾ? ಹೇಳಿ ಸರ್, ಏನಾದ್ರೂ ವಿಷಯ ಗೊತ್ತಾಯ್ತಾ? ತಮ್ಮೇನು ಕೇಳಿದ್ರಾ? ಹಾ ಸರ್, ಕೇಳಿದೆ. 25 ವರ್ಷದಿಂದ ನಮ್ಮ ತಂದೆ ಯಾವುದೋ ಪೂಜೆ ಶೂಟಿಂಗ್ಗೆ ವಶಿಷ್ಠರ ಮನೆಗೆ ಹೋಗಿದ್ರಂತೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ ಸರ್. ಆ ಟೇಪು ನಮ್ಮ ಸ್ಟುಡಿಯೋ ಅಟ್ಟದ ಮೇಲೆ ಇನ್ನೂ ಹಾಗೇ ಇದೆ ಸರ್. ಅದು ನಿಮಗೆ ಬೇಕಿದ್ರೆ ನಾನು ಅದನ್ನ ನಿಮ್ಗೆ ಕಳಿಸ್ಕೊಡ್ಬೋದು. ಏನ್ ಸರ್, ಫೋಟೋ ಕೇಳಿದ್ರೆ ವಿಡಿಯೋನೇ ಕೊಟ್ಟಿದ್ರಲ್ಲ ಸರ್. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಇಫ್ ಯು ಡೋಂಟ್ ಮೈಂಡ್, ನೀವು ಆ ಟೇಪ್ ನಂಗೆ ಕಳ್ಸ್ಕೊಡ್ಬೋದಾ? ಎಸ್ ಸರ್, ನಿಮ್ಮ ಅಡ್ರೆಸ್ ನನಗೆ ಮೆಸೇಜ್ ಮಾಡಿ, ನಾನು ಅದನ್ನ ಕೊರಿಯರ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಈಗಲೇ ಕಳಿಸ್ತೀನಿ. ಕತ್ಲೆ ಕೋಣೆಯಲ್ಲಿ ಕಪ್ಪು ದಾರ ಹುಡ್ಕೋ ಅಂತ ಕಣ್ಕಟ್ಟಿ ಬಿಟ್ಟಂಗಾಗಿತ್ತು. ಆದ್ರೆ ಅಸಾಧ್ಯನೂ ಸಾಧಿಸಬಹುದು ಅನ್ಸ್ತಾ ಇದೆ. ಟೇಪ್ ಸಿಕ್ಕಿದ್ಮೇಲೆ ದೊಡ್ಡ ವಿಚಾರ ಗೊತ್ತಾಗ್ಬೋದು. ಒಂದು ಹುಡುಗಿಗೆ ಪ್ರಪೋಸ್ ಮಾಡಿ ಆ ಹುಡುಗಿ ಆನ್ಸರ್ಗೋಸ್ಕರ ಕಾಯೋದಿದೆಯಲ್ಲ, ಪ್ರತಿಯೊಂದು ಹುಡುಗಂಗೂ ಅದು ಗೋಲ್ಡನ್ ಟೈಮ್ ಆಗಿರುತ್ತೆ. ಈಗ ನನಗೂ ಅದೇ ಫೀಲ್ ಆಗ್ತಿದೆ. ಅವಳೇನಾದ್ರೂ ನನ್ನ ಪ್ರಪೋಸಲ್ ಒಪ್ಕೊಂಡ್ರೆ ನನ್ನ ಟೈಮ್ ಲೈಫ್ ಲಾಂಗ್ ಗೋಲ್ಡನ್ ಟೈಮ್ ಆಗಿರುತ್ತೆ. ಒಪ್ಕೊಳ್ಳಿಲ್ಲ ಅಂದ್ರೆ ಬ್ಯಾಡ್ ಟೈಮ್ ಅನ್ಕೊಂಡು ಸುಮ್ಮನೆ ಇರಬೇಕು. ಈ ಎದುರಿಗೆ ಪ್ರಪೋಸ್ ಮಾಡಿದ್ರು ಸುಮ್ಮನೆ ಆನ್ಸರ್ ಮಾಡಿದ್ರೆ ಟೆನ್ಷನ್ ಕೊಡ್ತಿದ್ದಾಳೆ. ಒಂದು ಕಾಲ್ ಮಾಡ್ಕೊಳ್ಳೋಣ. ಹಲೋ ಹಲೋ ಅದಿತಿ, ಏನ್ ಮಾಡ್ತಿದ್ಯಾ? ಊಟ ಆಯ್ತಾ? ಇಲ್ಲ, ಮಾಡಿಲ್ಲ. ಏನ್ ಫೋನ್ ಮಾಡಿದ್ದು? ನೀನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿವಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡ್ದೆ. ಇಷ್ಟು ದಿನ ನನ್ನನ್ನು ಕಾಡ್ಸಿ ಈಗ ಪ್ರಪೋಸ್ ಮಾಡ್ಬಿಟ್ರೆ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಹೇಗೆ ನನ್ನನ್ನು ಆಟ ಆಡ್ಸಿದ್ಯೋ ನಾನು ಹಾಗೆ ನಿನ್ನನ್ನು ಆಟ ಆಡಿಸ್ತೀನಿ. ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳಲ್ಲ, ನೋಡ್ತಾ ಇರು. ಹಲೋ ಅದಿತಿ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ನಿನ್ ಉತ್ತರ ಏನು? ನಂಗೊಂದ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಟೈಮ್ ಬೇಕು ಸರಿ, ಆದ್ರೆ ಇನ್ನು ಎಷ್ಟು ದಿನ ಬೇಕಾಗತ್ತೆ? ಇವತ್ ಮೀಟ್ ಮಾಡ್ಬೇಕಾಗಿದ್ ಲೊಕೇಶನ್ಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾ, ಹೇಳ್ತೀನಿ. ಅದಿತಿ ಕಟ್ ಮಾಡ್ಬಿಟ್ಲು. ಅಲ್ಲ, ನಾಳೆ ಹೇಳೋದ್ನ ಈಗ ಹೇಳಿದ್ರೆ ಏನಾಗುತ್ತೆ? ಈ ಹುಡುಗಿರು ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ಅರ್ಥನೇ ಆಗಲ್ಲ. ಒಳ್ಳೆ ಮೈ ಮೇಲೆ ದೆವ್ವ ಬಂದವ್ರಂಗೆ ಆಡ್ತಾರೆ. ಕೊನೆಗೂ ಕಾಯ ಕೆಲಸ ಕಾಯಮಾಯ್ತು. ಅಯ್ಯೋ, ನಿಮ್ಗೇನಾಗಿದೆ? ಏನ್ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ತೆರಿಗೆ ಏನಕ್ಕ ನೀನು ಕರೆಕ್ಟ್ ಆಗಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿಯಲ್ಲ. ಈಗ ತಾನೇ ಪ್ರಪೋಸ್ ಆಗಿದೆ, ವಾಪಸ್ ರಿಪ್ಲೈ ಕೊಡೋಷ್ರೊಳಗೆ ಬ್ರೇಕ್ ಕೊಟ್ಬಿಟ್ಟಿಯಲ್ಲ ನೀನು. ಏನು ಪ್ರಪೋಸಾ? ಅದಕ್ಕೆ ನಿನಗ್ ಪ್ರಪೋಸ್ ಮಾಡ್ತಿದಾರಾ? ಏನ್ ಹೇಳ್ತಾ ಇದೀಯ ಅಮ್ಮು? ನೀವಿಬ್ರು ಯಾವಾಗ ಈ ತರ ಆದ್ರಿ? ಅಯ್ಯೋ ಅಕ್ಕ, ನೀನ್ ಎಲ್ಲೆಲ್ಗೋ ಹೋಗ್ಬೇಡ, ಅಷ್ಟೆಲ್ಲ ಸೀನ್ ಇಲ್ಲ. ಮ್ಯಾಟ್ರ್ ತುಂಬಾ ಸಿಂಪಲ್. ರಾಜಣ್ಣ ಪ್ರಪೋಸ್ ಮಾಡಕ್ ಹೋಗಿದಾರಲ್ವಾ, ಅದನ್ನೇ ನಾವಿಲ್ಲಿ ಆಕ್ಟ್ ಮಾಡ್ತಿದೀವಿ. ಒಳ್ಳೆ ಗೋಲ್ ನಿಮ್ದು. ನಾನ್ ಬಂದ್ ನೋಡಿದಕ್ ಸರಿ ಹೋಯ್ತು. ಅತ್ತೇನಾದ್ರೂ ನೋಡಿದಿದ್ರೆ ಏನ್ ಅನ್ಕೊಂತಿದ್ರು ಹೇಳು? ಏನೂ ಆಗ್ತಿರ್ಲಿಲ್ಲ. ಅಮ್ಮ ಏನ್ ಅಷ್ಟೊಂದು ಓಲ್ಡ್ ಸ್ಕೂಲ. ಆದ್ರೂ ಆಚೆ ಈಚೆ ಜನ ಓಡಾಡ್ತಿರ್ತಾರೆ ಅಂತ ನೋಡ್ಕೊಂಡು ಈ ತರ ಕೆಲ್ಸ ಎಲ್ಲ ಮಾಡಿ ಯಾರಿಗಾದ್ರೂ ನಂತರನೇ ಗಾಬರಿ ಆಗತ್ತೆ. ಕರೆಕ್ಟ್ ಅದಕ್ಕೆ
ಹಾಯ್ ಧ್ರುವ. ಹಾಯ್ ಅದಿತಿ. ಏನೋ ಮಾತಾಡ್ಬೇಕು ಅಂದ್ಯಲ್ಲ ಧ್ರುವ, ಮಾತಾಡು. ಏನ್ ವಿಷಯ? ಏನ್ ವಿಷಯನಾ? ಯಾಕೆ ನಿಂಗೆ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಏನು ಅಂತ ಬೇಗ ಹೇಳು, ನಾನು ಹೋಗ್ಬೇಕು. ಯಾಕೆ ಸುಮ್ಮನೆ ಸತಾಯಿಸ್ತಿದ್ಯಾ ಅದಿತಿ? ಒಪಿನಿಯನ್ ಹೇಳ್ಬಾರ್ದಾ? ನನ್ನ ಗೌರಿಕೊಳ್ಳೋದ್ರಿಂದ ನಿಂಗೆ ಅಷ್ಟೊಂದು ಖುಷಿ ಸಿಗುತ್ತಾ? ಆ ವಿಷಯನಾ? ಅಯ್ಯೋ, ಅದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಧ್ರುವ, ಅದಕ್ಕೆ ಇಲ್ಲಿ ತನಕ ಯಾಕೆ ಕರ್ದೆ? ಮತ್ತೆ ನೀನ್ ತಲೆ ಮಾಡ್ತಿದ್ಯಾ ಅದಿತಿ? ನಾನು ತುಂಬಾ ಎಕ್ಸೈಟ್ ಆಗಿ ಬಂದಿದ್ದೀನಿ. ನೀನ್ ನೆಗ್ಲೆಕ್ಟ್ ಮಾಡಿ ಮಾತಾಡಿ ಹರ್ಟ್ ಮಾಡಬೇಡ ಪ್ಲೀಸ್. ಬೇಗ ನೀನ್ ಒಪಿನಿಯನ್ ಹೇಳು, ನಂಗೆ ವೈಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅಯ್ಯೋ ಸುಮ್ನಿರು ಅಮೂಲ್ಯ, ನೀನು ಕ್ಯಾರೆಕ್ಟರ್ ಅಲ್ಲೇ ಇದೆಯಾ? ನೀನು ಬಜರಿ ತರ ಆಕ್ಟ್ ಮಾಡ್ತಾ ಇದೀಯ, ಮಿಸಸ್ ಧ್ರುವನ್ ತರ ಅಲ್ಲ. ನೀನ್ ಬಜರಿ ಅಂತ ಊರ್ನೂರೆಲ್ಲ ಬಜರಿ ಆಗಿರ್ತಾರ, ಅವ್ಳು ನಿನ್ ತರ ಆಗಿರಲ್ಲ. ಯಾಕಕ್ಕೆ ಅವಳು ನಂತರನೂ ಇರ್ಬೋದಲ್ವಾ? 101% ಶ್ಯೂರ್ ಆಗಿ ಹೇಳ್ತಾ ಇದೀನಿ, ಅವಳು ತುಂಬಾ ಸಾಫ್ಟ್ ಆಗಿರ್ತಾಳೆ. ಧ್ರುವನ್ ಹುಡುಗಿ ತರ ಆಡು. ಕರೆಕ್ಟ್ ಆಗಿ ಹೇಳ್ದಾದ್ಯಾ. ಈ ತರದ ಹುಡುಗಿನ ಯಾವನ್ ಲವ್ ಮಾಡ್ತಾನೆ? ಧ್ರುವ ಇಂತ ಹುಡುಗಿನ ಲವ್ ಮಾಡಕ್ ಚಾನ್ಸೇ ಇಲ್ಲ. ಹೆಂಡತಿರ ಪರವಾಗಿ ಮಾತಾಡಿದ್ರು ಹೆಂಡತಿರ್ಗ ಆಗಲ್ವಾ? ಓಹೋ, ಅವ್ರ ಅಣ್ಣನೇ ಅಂತವಳನ್ನ ಲವ್ ಮಾಡಿದನಲ್ಲ, ಅದಕ್ಕೆ ಇರ್ಬೇಕು. ಅಮ್ಮು, ಅದಕ್ಕೆ ಹೇಳ್ತಿರೋದು ನಿಜಾನೇ. ನಮ್ ರಾಜಣ್ಣ ಯಾವ್ದಾದ್ರು ಪಾಪದ ಹುಡುಗಿನೇ ಹುಡ್ಕೊಂಡಿರ್ತಾನೆ. ಇರ್ಬೋದು, ಆದ್ರೆ ರಾಜಣ್ಣನ್ ಹುಡುಗಿ ಹೇಗ್ ರಿಯಾಕ್ಟ್ ಮಾಡ್ತಾಳೆ ನನಗೇನ್ ಗೊತ್ತು? ಸಾಫ್ಟ್ ನೇಚರ್ ಅಂತ ಅನ್ಕೋ, ಸ್ವಲ್ಪ ನಯ ನಾಜುಕು ಎಲ್ಲ ಇರ್ಲಿ. ಪಾಪದಣ್ಣ ನಿಮ್ತ ಬಜಾರಿನ ಇಷ್ಟಪಟ್ಟಿದ್ದಾನೆ ಅಂತ ಹೇಳಿ ಎಲ್ರು ಅದೇ ಕೆಲಸ ಮಾಡ್ತಾರಾ? ಕಟ್ 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 ಕಟ್. ಇದ್ ಯಾಕೋ ಸರಿ ಬರ್ತಿಲ್ಲ. ಇನ್ನೇನೋ ಬೇಕು. ನಿಮ್ದೇನ್ರಿ ಗ್ಯಾಪ್ ಅಲ್ಲಿ ಏನ್ರಿ ಬೇಕು ನಿಮ್ಗೆ? ಅದು ಏನೋ ಸಾಲ್ತಿಲ್ಲ, ಇನ್ನೇನೋ ಬೇಕು. ಎಲ್ರದ್ದು ಇದೇ ಆಗೋಯ್ತು. ಏನ್ ಬೇಕು ಅಂತಾನೆ ಗೊತ್ತಿರಲ್ಲ. ಊಟದಾಗ ಏನೋ ಸಜೆಷನ್ ಕೊಟ್ಟು ಏನೋ ಕಂಡಿಡ್ದು ಏನೋ ತರ ಏನೋ ಬೇಕು ಇನ್ನೇನೋ ಬೇಕು ಅಂತ ಹೇಳ್ಬಿಡ್ತೀರ. ಏನ್ ಬೇಕು ಅಂತ ಹೇಳಿದ್ರೆ ತಾನೇ ಕೊಡಕ್ ಸಾಧ್ಯ. ಓಕೆ, ಟೇಕ್ 2 ಆಕ್ಷನ್. ಇದು ಸರಿ ಇಲ್ಲ. ಟೇಕ್ 5. ಕಟಿ ಕೈ ಇಟ್ಕೊಂಡು ಹಿಂಗೆ ಹೋಗ್ತದ ಮುಂದೆ, ಹಿಂಗೆ ತಿನ್ಕೊಂಡು ಹಿಂಗ ಹಾಕ್ಬೇಕು. ಹಾ, ಟೇಕ್ 10 ಆಕ್ಷನ್. ನೀನು ಸ್ವಲ್ಪ ನಾಚಿಕೆ. ಇದು ಒಂಚೂರು ಸರಿ ಬರ್ತಾ ಇಲ್ಲ. ಇನ್ನೂ ಏನೋ ಬೇಕು ಆದ್ಯ ಮೇಡಮ್. ಟೇಕ್ 20 ಆಕ್ಷನ್. ನೀವ್ ಇಲ್ಲೇನ್ರಿ ಮಾಡ್ತಾ ಇದೀರಾ? ಅದು ಇವತ್ತು ಆಫೀಸ್ಗೆ ರಜೆ ಇತ್ತಲ್ಲ, ಟೈಮ್ ಪಾಸೇ ಆಗ್ತಾ ಇರಲಿಲ್ಲ, ಅದಕ್ಕೆ ಸೀದಾ ಇಲ್ಲಿ ಓಡ್ ಬಂದ್ಬಿಟ್ಟೆ. ಆಯ್ತು, ಸುಮ್ಮನೆ ಸಗಲ್ ಕೂತ್ಕೊಳ್ಳಿ. ಒಂದ್ ವೇಳೆ ಧ್ರುವ ಲವ್ ಮಾಡಿರೋ ಹುಡುಗಿ ಅಮ್ಮಕ್ಕಿಂತ ಉದ್ದ ಇದ್ರೆ ಏನ್ ಮಾಡೋದು? ಕರೆಕ್ಟ್ ಅಲ್ವಾ? ಅದಕ್ಕೆ ನಿಮಿಷ ಬಂದೆ. ಶ್ರೀಕಾಂತ ಬನ್ರಿ ಇಲ್ಲಿ. ಹತ್ತಿದ್ರ ಮೇಲೆ. ಹಾ, ಅದಕ್ಕೆ ಈಗ ಕಾಂತನ ನಿಮ್ ಗರ್ಲ್ ಫ್ರೆಂಡ್ ಪ್ರಪೋಸ್ ಮಾಡಿ. ಟೈಮ್ ಪಾಸ್ ಆಗುತ್ತೆ ಅನ್ಕೊಂಡ್ರೆ ಮಾನ ಮರ್ಯಾದೆ ಹರಾಜಿಗಿಡುವಾಗ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಹುಡುಗನ್ ಅವತಾರದಲ್ಲಿರೋ ಹುಡುಗಿ ಹುಡುಗಂಗ್ ಪ್ರಪೋಸ್ ಮಾಡದ. ಚೂರು ಚೆನ್ನಾಗಿಲ್ಲ. ವಾಟ್ ನಾನ್ಸೆನ್ಸ್ ಅಮ್ಮು. ಕಾಂತನ್ ಮುಖ ನೋಡಿದ್ರೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಸುತ್ತಾ? ಡಿವೋರ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಮೇಲತ್ಸಿದ್ದ ಅವರು ಮೇಡಮ್, ಮಾತಲ್ಲೇ ಜಾಡ್ಸದ್ದು ಕೆಳಗ್ ಬೀಳಿಸ್ತಾ ಇದ್ದೀರಾ ನೀವು. ಮರ್ಯಾದೆ ಕಳಿಬೇಡಿ ಮೇಡಮ್. ಇರೋದನ್ನ ಮಾತ್ರ ತೆಗಿಯಕ್ಕಾಗೋದು. ಕೆಳಗಿಳಿದು. ಅಮ್ಮು ನೀನೇ ಬಾ.
ಈಗ ನಮ್ಮ ಆರ್ತಿ ಅಮ್ಮನ ಶ್ರೀಮಂತರ ಮನೆಗೆ ಕೊಟ್ಟು ಅನ್ಭವಿಸ್ತಿರೋದ್ ಸಾಲ್ದ. ನಮ್ಮ ಅದಿತಿ ಅಂಜುನಾದ್ರೂ ನಮ್ಮಂತಸ್ತಿಗೆ ತಕ್ಕ ಹಾಗೆ ಸಂಬಂಧ ಹುಡುಕಿ ಮದ್ವೆ ಮಾಡೋಣ. ಅಂತ ಸಂಬಂಧ ಸಿಕ್ಕಿದ್ರೆ ಸಾಕು. 6 ಜನ ಇದ್ದವರು 3 ಆಗಿ ಆಮೇಲೆ ಇಬ್ಬರೇ ಆಗ್ತೀವಿ ಅನ್ನೋ ಭಯಾನೂ ಇದೆ. ಅಯ್ಯೋ ಅತ್ಗೆ, ಅಮ್ಮು ಈಗ ಬಜಾರಿ ಅಲ್ಲ. ಆದ್ಯ, ಇಲ್ಲಿರೋದು ಧ್ರುವ ಮತ್ತೆ ಅವ್ನ ಹುಡುಗಿ. ನಿನ್ ಜಾಗದಲ್ಲಿ ನಿಮ್ಮ ಅಣ್ಣ ಇದ್ದಿದ್ರೆ ಅವಳನ್ನ ಬಜಾರಿ ಅಂತ ಕರಿಬಹುದು. ನೀನ್ ಯಾಕೆ ನಿಮ್ಮ ಅಣ್ಣನ ರೋಲ್ ಮಾಡ್ತಿದ್ಯಾ? ಬಾಸ್ ದೇವು ಎಲ್ಲರ ಮೈ ಮೇಲೂ ಬರುತ್ತೆ ಸರ್. ಧ್ರುವ ಏನ್ ಹೇಳ್ಬೋದು ಅದನ್ನ ಹೇಳು. ಹೌದು, ಧ್ರುವ ಏನ್ ಹೇಳ್ಬೋದು? ಚಿನ್ನ ಅಂತನಾ? ಮುದ್ದು ಅಂತ ಕರಿಬೋದಾ? ಬಂಗಾರಿ? ಹಲೋ ಅದಕ್ಕೆ ಏನಿಲ್ಲ ಯೋಚನೆ ಮಾಡ್ತಿದ್ದೀರಾ? ಪ್ರಪೋಸ್ ಮಾಡುವಾಗ ಇಷ್ಟೊಂದು ಟೈಮ್ ತಗೋಬಾರ್ದು ಅದಕ್ಕೆ. ಆಮೇಲೆ ಪಾರ್ಟಿ ಸರಿ ಇಲ್ಲ, ಇನ್ನು ಕನ್ಫ್ಯೂಷನ್ ಇಲ್ಲದಾರೆ ಅಂತ ಹುಡ್ಗಿರ್ ಗಾಯವಾಗ್ಬಿಡ್ತಾರೆ. ಅಮ್ಮೋ, ನಿನ್ ಮುಖ ನೋಡಿದ್ರೆ ಬಜಾರಿ ಅನ್ನೋದ್ ಬಿಟ್ಟು ಬೇರೆನೂ ಬಾಯಿಗೆ ಬರ್ತಾ ಇಲ್ಲ ಕಣೆ. ಅದನ್ನ ನಾನು ಹಂಗೆ ಬಿಡ್ಲಿ. ಐ ಲವ್ ಯು ಬಜಾರಿ, ವಿಲ್ ಯು ಮ್ಯಾರಿ ಮೀ? ಸರಿ ಇಲ್ಲ, ಒಂದ್ ಮೂರು. ನಿಮ್ಗೆ ಈಗಲೇ ಏನು ಹೇಳೋದಕ್ಕಾಗಲ್ಲ ಅದಿತಿ. ಒಂದು ಸ್ವಲ್ಪ ಟೈಮ್ ಬೇಕು. ಯಾಕೆ ಧ್ರುವ, ಚಿಕ್ಕ ಮನೆಗೆ ಬಂದಿರೋದಕ್ಕೆ ಕಷ್ಟ ಆಗುತ್ತಾ? ಚಿಕ್ಕ ಮನೆ ದೊಡ್ಡ ಮನೆ ಅಂತ ಅಲ್ಲ ಅದಿತಿ. ಬೀದಿಲಿ ಚಳಿ ಬಿಸಿಲು ಅಂತ ನೋಡಿದೆ ಬದುಕ್ತವ್ ನಾನು. ನನಗೆ ಮನೆನೇ ಇರಲಿಲ್ಲ, ಇನ್ನು ಚಿಕ್ಕ ಮನೆ ಒಂದು ಸಮಸ್ಯೆನೇ ಅಲ್ಲ. ಅದಿತಿ, ತುಂಬಾ ಸಣ್ಣ ವಯಸ್ಸಲ್ಲೇ ತುಂಬಾ ನೋಡ್ಬಿಟ್ಟಿದ್ದೀನಿ. ಲಕ್ಸುರಿ ಜೀವನ ನೋಡಿದ್ದೀನಿ, ಏನು ಇಲ್ಲದೆ ಆಟೋನು ಓಡಿಸಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆ ಅನ್ನ ತಿಂದಿದ್ದೀನಿ. ಆ ಅನ್ನದ ಋಣ ನನ್ನ ಮೇಲೆ ಇನ್ನೂ ಹಾಗೆ ಇದೆ. ಆ ಋಣ ತೀರಿಸ್ಬೇಕು ಅನ್ನೋ ಆಸೆ ನನಗೂ ಇದೆ ಅದಿತಿ. ಆದ್ರೆ ನಮ್ಮ ಅಣ್ಣಂದಿರನ್ನ ಬಿಟ್ಟು ನಿಮ್ಮ ಮನೆಗೆ ಬಂದಿರಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಒಂಥರ ಸಂಕಟ ಆಗತ್ತೆ. ಏನ್ ನಿರ್ಧಾರ ತಗೊಳ್ಳೋದು ಅಂತ ಭಯ ಆಗತ್ತೆ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಿತಿ. ನೀನ್ ಹೇಳೋದನ್ನ ನಾನು ಒಪ್ಕೋತೀನಿ ಧ್ರುವ. ನಿನ್ ಕಷ್ಟ ಏನಂತ ನಂಗೆ ಅರ್ಥ ಆಗತ್ತೆ. ಕಷ್ಟ ಅಂತ ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಬದುಕಕ್ಕಾಗಲ್ಲ. ಕಷ್ಟಪಟ್ಟು ಬದುಕು ತೋರ್ಸೋಣ, ಆಗ ಎಲ್ರಿಗೂ ನಮ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಅದಿತಿ, ನನ್ಗೀಗಲೇ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ನನ್ಗೆ ಯೋಚನೆ ಮಾಡಿದ್ರೆ ಸ್ವಲ್ಪ ಟೈಮ್ ಬೇಕು. ಈಗ ಆಫೀಸ್ಗೆ ಹೋಗಿ ವಿಕ್ಕಿ ಹತ್ರ ಡಿಸ್ಕಸ್ ಮಾಡಿ ನಿಂಗೆ ಕಾಲ್ ಮಾಡ್ತೀನಿ. ಅಯ್ಯೋ, ಬೇಜಾರ್ ಮಾಡ್ಕೋಬಿಟ್ಟ ಅನ್ಸುತ್ತೆ. ಇಲ್ಲಾಂದಿದ್ರೆ ನಾನೇ ಮನೆವರೆಗೂ ಬಂದು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಏ ಧ್ರುವ, ನಿತ್ಕೊ, ನಾನು ಬರ್ತೀನಿ. I see you guys in 20 minutes. ಆಫೀಸ್ ರಜೆ ಇದ್ರು ಮನೇಲಿ ಯಾರು ಇರೋದಿಲ್ವಲ್ಲ. ಎಲ್ಲರೂ ಇತ್ತೀಚೆಗೆ ವಿಚಿತ್ರವಾಗಿರ್ತೀವಿ. ವಿಕ್ರಾಂತ ಮೂಲ್ಯ ಅಂತೂ ಇಲ್ಲ. ಈ ಧ್ರುವ ಎಲ್ಗೋದು ಅಂತಾನೂ ಗೊತ್ತಿಲ್ಲ. ಹೊಡಿಬಿಟ್ಟು ಇವ್ರನ್ನ ಕೇಳಿದ್ರೆ ಅಷ್ಟೇ. ನಾನು ಆಫೀಸಿಗೆ ಹೊಡ್ತೀನಿ. ಅದಿತಿ ಜೊತೆ ಇವತ್ತಿನ ದಿನ ಈ ತರ ಮುಗಿತದೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೋ ಸರಿ ಬರ್ತಿಲ್ಲ. ಎಷ್ಟೋ ವರ್ಷದ ಮೇಲೆ ನಂಗೆ ಮತ್ತೆ ಅಣ್ಣನ ಪ್ರೀತಿ ಸಿಕ್ಕಿದೆ. ನನ್ನ ಪ್ರೀತಿಗೋಸ್ಕರ ಇವರೆಲ್ಲ ಬಿಟ್ಬಿಟ್ಟು ಬರ್ಬೇಕಾ? ಲವ್ ಅಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತಾ? ಅದಿತಿ ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರೋದ್ಲು? ಒಂದು ಅರ್ಥ ಆಗ್ತಿಲ್ಲ. ಯಾವುದಕ್ಕೂ ವಿಕ್ಕಿ ಹತ್ರ ಮಾತಾಡೋಣ.
ಈ ವಿಕ್ಕಿ ಏನಾದ್ರೂ ಇಂಪಾರ್ಟೆಂಟ್ ಇದ್ದಾಗಲೇ ಕಾಲ್ ರಿಸೀವ್ ಮಾಡಲ್ಲ. ಏನು ಕರ್ಮನೂ ಗೊತ್ತಿಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ. ಏನೋ ವರ್ಕ್ ಆಗೋ ತರ ಕಾಣ್ತಿಲ್ಲ. ಡ್ಯಾಮ್ ಇಟ್. ಮದ್ವೆ ಆಗೋಕ್ಕೂ ಮುಂಚೆನೆ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡೋ ಮಾತಾಡ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಬೇಡ. ದಿನ ಎಲ್ಲ ನಿಮ್ಮ ಅಣ್ಣಂದ್ರ ಜೊತೆ ಕೆಲಸ ಮಾಡ್ಕೊಂಡಿರ್ಬೋದು, ರಾತ್ರಿ ಮಾತ್ರ ಮನೆಗೆ ಬಂದ್ರೆ ಸಾಕು. ತಲೆ ಮೇಲೆ ತಟ್ಟಿದ್ರು ಇದು ವರ್ಕ್ ಆಗ್ತಿಲ್ಲ. ಇದನ್ನ ನಂಬ್ಕೊಂಡ್ರೆ ಅಷ್ಟೇ ಕತೆ. ಬೇರೆ ಪ್ಲೇಯರ್ ಅರೇಂಜ್ ಮಾಡಬೇಕು. ಹಲೋ, ನಾನು ಕೇಳ್ದಲ್ಲ ಸಿಕ್ತಾ? ಏನು ಸಿಕ್ಕಿಲ್ವಾ? ಏನೋ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಒಂದು ಹೆಲ್ಪ್ ಕೇಳ್ತೀನಿ, ಅದನ್ನು ಮಾಡಲ್ಲ ಅಂತೀರಲ್ಲ. ಇರು, ನಾನೇ ಬರ್ತೀನಿ. ವಿಕ್ಕಿ ವಿಕ್ಕಿ ಸರ್, ವಿಕ್ಕಿ ಸರ್ ಇನ್ನೂ ಬಂದಿಲ್ಲ, ಆನ್ ದಿ ವೇ ಇದ್ದಾರೆ. ಸರ್, ನಿಮ್ ತಾಯಿ ಬಗ್ಗೆ ಒಂದು ಲೀಡ್ ಸಿಕ್ಕಿದೆ. ವಾಟ್? ನಿಜಾನ ಸರ್? ನಿಮ್ ಗಂಟೆಯಲ್ಲಿ ಸಿಕ್ಕಿದೆ? ನಿಮ್ ಮನೇಲಿ ನಡೆದಿರೋ ಸತ್ಯನಾರಾಯಣ ಪೂಜೆ ವಿಡಿಯೋ ಸಿಕ್ಕಿದೆ. ಅದ್ರಲ್ಲಿ ನಿಮ್ ತಾಯಿ ಇರೋ ಎಲ್ಲಾ ಸಾಧ್ಯತೆ ಇದೆ. ಬನ್ನಿ ಸರ್. ಎಷ್ಟೊಂದಾದ್ರೂ ಮೆಸ್ ಓಪನ್ ಮಾಡಿದ್ವಲ್ಲ, ಇವತ್ತೇನಾದ್ರೂ ಕ್ಲೋಸ್ ಮಾಡಿದಾರ? ವೀಕ್ ಡೇ ಬೇರೆ, ಮೆಸ್ ಕ್ಲೋಸ್ ಮಾಡಿದ್ರೆ ಅವರಿಗೂ ತೊಂದರೆ, ಕಸ್ಟಮರ್ಸ್ ಕೂಡ ಕಳ್ಕೊತೀವಿ ಅಂತ ಮಂಜುಪ್ಪ ಅವಾಗ ಹೇಳ್ತಾನೆ ಇದ್ರು. ಮತ್ತೆ ಕ್ಲೋಸ್ ಮಾಡಿದ್ದಾರೆ? ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಫೋನ್ ಮಾಡಿ ವಿಚಾರಿಸೋದೆ ಬೆಟರ್. ಸರ್, ಮಿಸ್ಸಿ ಬಂದ್ರಾ? ಹೌದು ಸರ್, ಮಿಸ್ಸು ಇನ್ಯಾವತ್ತು ಓಪನ್ ಆಗಲ್ಲ ಸರ್. ವಾಟ್? ಯಾಕೆ, ಏನಾಯ್ತು? ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ಸೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು. ವೈದೇಹಿ ದೀಪ ತಗೊಂಡ್ಬರಮ್ಮ. ಅಮ್ಮ 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 ಅಮ್ಮ, ವೈದೇಹಿ 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 ವೈದೇಹಿ.
ಇಷ್ಟು ದಿನ ನಮ್ಮನೇಲೆ ವೈಜಯಂತಿ ಅಂತ ಹೇಳ್ಕೊಂಡಿರೋದು ನಮ್ಮಮ್ಮನ. ಅವಳೇ ನಮ್ಮಮ್ಮ, ಅವಳೇ ನನ್ನ ಎತ್ತಮ್ಮ, ಅವಳೇ ನನ್ನ ಎತ್ತಮ್ಮ. ಇಷ್ಟು ದಿನ ನಾವೆಲ್ಲ ಹುಡ್ತಿದ್ ನಮ್ಮಮ್ಮ. ಸುಹಾಸಿನಿ ಅಮ್ಮ ನಮ್ ನಿಜವಾದ ಅಮ್ಮ ಅಲ್ವಾ? ಯಾಕೆ ಈ ತರ ಕೇಳ್ತಾ ಇದ್ಯಾ? ನಿನಗೆ ಯಾಕೆ ಈಗ ಈ ಅನುಮಾನ ಬಂತು? ಅಜ್ಜಿ ಪ್ಲೀಸ್ ಅಜ್ಜಿ, ನೀವದು ನಿಜ ಹೇಳಿ. ಸುಹಾಸಿನಿ ಅಮ್ಮ ನಮ್ ನಿಜವಾದ ಅಮ್ಮ ಹೌದೋ ಅಲ್ವೋ? ಅವರಿಗೆ ನಮ್ ಜೊತೆ ಯಾವ ಸಂಬಂಧನೂ ಇಲ್ವಾ? ಹಾಗಿದ್ರೆ ನಮ್ ತಾಯಿ ಬೇರೆ ಯಾರೋ ಇದ್ದಾರಾ? ಯಾಕೋ ಕಲ್ಲ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಏನಾಯ್ತು ನಿನಗೆ? ಪ್ಲೀಸ್ ಅಜ್ಜಿ, ನನ್ನ ಪ್ರಶ್ನೆಗೆ ಮರು ಪ್ರಶ್ನೆ ಬೇಡ. ನಿಮ್ ಸತ್ಯ ಏನು ಅಂತ ಹೇಳಿ ಗೊತ್ತಾಗ್ಬೇಕು. ಪ್ಲೀಸ್ ಸತ್ಯ ಹೇಳಿ. ಆದ್ಯ ಪ್ಲೀಸ್ ನನ್ ಮಾತು ಕೇಳು. ನೀನ್ ತಪ್ಪು ತಿಳ್ಕೊತಿದ್ಯಾ. ಅತ್ತೆನೇ ನಿನ್ ನಿಜವಾದಮ್ಮ, ಅವರಲ್ಲದೆ ಬೇರೆ ಯಾರೋ ನಿನ್ ತಾಯಿ ಹೇಗ್ ಸಾಧ್ಯ ಹೇಳು? ಸಾರ್ಥಕ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿನ್ನ ಹತ್ರ ನಾನೇ ಸುಳ್ಳು ಹೇಳಿ ಆದ್ಯ, ಅದು ಇಂಥ ವಿಚಾರದಲ್ಲಿ. ಸಾರ್ಥಕ್, ನನ್ ಕಿವಿ ನನಗ್ ಮೋಸ ಮಾಡಲ್ಲ. ಇಂಥ ವಿಚಾರದಲ್ಲಿ ಆಗಿರೋದಕ್ಕೇನೆ ನನಗ್ ನಂಬಿಕೆ ಬರ್ತಾ ಇಲ್ಲ. ಆದ್ಯ, ನೀನ್ ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ದೆ ಏನೇನೋ ಮಾತಾಡ್ತಿದ್ದೆ. ಬೇಕಾದ್ರೆ ಅಜ್ಜಿನೇ ಕೇಳು. ಅಜ್ಜಿ, ನೀವಾದ್ರೂ ಹೇಳಿ ನಿಜ ಏನು ಅಂತ. ಆದ್ಯ, ಸಾರ್ಥಕ್ ಹೇಳ್ತಾ ಇರೋದು ನಿಜನಮ್ಮ. ಸುಹಾಸಿನಿನೇ ನಿನ್ನಮ್ಮ. ಅವಳಲ್ದೆ ಬೇರೆ ಇನ್ಯಾರೋ ನಿಮ್ಮಮ್ಮ ಆಗೋದಕ್ಕೆ ಹೇಗ್ ಸಾಧ್ಯ ಹೇಳು? ಹಾಗೊಂದು ವೇಳೆ ಸುಹಾಸಿನಿ ನಿಮ್ಮಮ್ಮ ಅಲ್ಲ ಅಂತ ಗೊತ್ತಾಗಿದ್ರೆ ಇಷ್ಟು ವರ್ಷ ಅದನ್ನು ಮುಚ್ಚಿಡೋ ಅಗತ್ಯ ಏನಿತ್ತು? ಅವಳಿಗೆ ಈ ವಿಷಯ ಗೊತ್ತಾದ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೊಂತಾಳೆ. ಹೌದು ಆದ್ಯ, ಅತ್ತೆಗೆ ಈ ವಿಚಾರ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಅಜ್ಜಿ ಹೇಳ್ತಿರೋದು ನಿಜಾನೇ. ಬಾ ಹೋಗೋಣ.
ಧ್ರುವ ಸರ್, ನೀವು ಹೇಳಿದಾಗೆ ಕೆಲಸ ಆಯ್ತು ಮೇಡಮ್. ಸತ್ ಹೋದ ತಾನೆ? ಹಾ ಮೇಡಮ್, ನಾವು ಹೊಡೆದ ಏಟಿಗೆ ಬದುಕೋದಕ್ಕೆ ಚಾನ್ಸೇ ಇಲ್ಲ ಮೇಡಮ್. ವೆರಿ ಹಾಗೆ ನಿಮ್ಗೆ ಇನ್ನೊಂದು ಕೆಲಸ ಹೇಳಿದ್ನಲ್ಲ, ಅದನ್ನು ಮಾಡಿ ಮುಗಿಸು. ಆಯ್ತು ಮೇಡಮ್. ಸರ್, ನೀವ್ ಹೇಳಿದ ಕೆಲಸನ ಪ್ರಾಬ್ಲಮ್ ಇಲ್ದ ಮುಗಿಸ್ಬಿಟ್ಟಿದೀನಿ. ನಿಮ್ ತಮ್ಮನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟಿದೀನಿ. ಸರ್, ನಾನು ಹೇಳಿದ ಪೇಮೆಂಟು ಸರಿಯಾಗಿ ಕೊಟ್ಬಿಡ್ಬೇಕು. ನಾನೊಂದು ಸ್ವಲ್ಪ ದಿವಸ ಅಂಡರ್ ಗ್ರೌಂಡ್ ಆಗಿರ್ತೀನಿ. ಅನ್ಯಾಯ ಮೋಸ ಮಾಡಿದ್ರೆ ದೇವ್ರ ಮೆಚ್ಚಲ್ಲ ಅಂತ ಹೇಳ್ತಾನೆ. ಆದ್ರೆ ದೇವ್ರ ಮಾಡೋ ಅನ್ಯಾಯದ ಮುಂದೆ ಮನುಷ್ಯನ ಲೆಕ್ಕನೇ ಅಲ್ಲ ಅನ್ಸುತ್ತೆ. ತುಂಬಾ ಒಳ್ಳೆಯವ್ರಿಗೆ ಇದು ಜಾಗ ಅಲ್ಲ ಅನ್ಸುತ್ತೆ. ಅಥವಾ ಅಂತ ಒಳ್ಳೆ ಜನ ಜೊತೆ ಇರೋ ಭಾಗ್ಯ ಪಡ್ಕೊಂಡ್ ಬಂದಿರೋದೇ ಇಷ್ಟು ಅನ್ಸುತ್ತೆ. ರಾಜಣ್ಣನ ಮನ್ಸಲ್ಲಿ ನಿನ್ಗಿರೋಷ್ಟು ಜಾಗ ಇನ್ಯಾರಿಗೂ ಇರ್ಲಿಲ್ಲ ವೇದ. ಅವ್ರು ನಮ್ಮಲ್ಲಿ ಇದ್ದಾಗೂ ಅವ್ರ ಆಸೆ ಗುರಿ ಕನ್ಸು ಎಲ್ಲ ನಿನ್ ಜೊತೆ ಇರ್ಬೇಕು ಅನ್ನೋದಷ್ಟೇ ಆಗಿತ್ತು. ಆದ್ರೆ ಇಷ್ಟು ಕಡಿಮೆ ಸಮಯ ಅಂತ ಯಾರು ಊಹೆ ಮಾಡಿರ್ಲಿಲ್ಲ. ವೇದ, ಪ್ಲೀಸ್ ಧೈರ್ಯ ತಂದ್ಕೊಳ್ಬೇಕು. ಮಾತು ಧ್ರುವ ಇಲ್ಲ ಅಂತ ಹೇಳ್ಬೇಡ.
ನೀನೇನು ಅಂದ್ಕೊಂಡಿದ್ಯಾ ಅಂತ ತನದ ನಂಬೋದಕ್ಕಾಗಲ್ಲ. ಸತ್ತಿಲ್ಲ ಅಮೂಲ್ಯ, ನೀನ್ ಬೇರೆ ಯಾರೋ ನೋಡಿದ್ಯಾ. ಇನ್ನೊಂದ್ಸಲ ನೋಡ್ಕೊ, ಇನ್ನೊಂದ್ಸಲ ಹೋಗಿ ನೋಡ್ಕೊಂಡು ಬಾ, ನಿನಗೆ ಗೊತ್ತಾಗುತ್ತೆ ಧ್ರುವ ಅಲ್ಲ ಅಂತ. ನಾನೇ ಹೋಗಿ ಅಲ್ಲಿರೋದು ಧ್ರುವ ಅಲ್ಲ ನೋಡು ಅಂತ ಹೇಳ್ತಿದ್ದೆ. ಆದ್ರೆ ನಂಗೆ ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಮೂಲ್ಯ. ಅನುಮಾನ ಇರೋದು ನಿನಗೆ, ನೀನು ಹೋಗ್ತು ಅಲ್ಲಿರೋದು ಧ್ರುವ ಅಲ್ಲ ಅಮೂಲ್ಯ. ನನಗೆ ಚೆನ್ನಾಗಿ ಗೊತ್ತಾಗ ಧ್ರುವ ಅಲ್ಲ ಅಂತ. ನೀನು ಹೋಗಿ ಕನ್ಫರ್ಮ್ ಮಾಡ್ಕೊ. ಸುಮ್ಮನೆ ಮನ್ಸಿಗೆ ತೋಚಿದಲ್ಲ ಮಾತಾಡಬೇಡ ನೀನು. ನೀನು ಹೇಳ್ತಿರೋದು ನಿಜಾಗ್ಲಿ ಅಂತ ಅನ್ಸುತ್ತೆ ವೇದಾಂತ್. ಆದ್ರೆ ಎಕ್ಸ್ಕ್ಯೂಸ್ ಮೀ, ಧ್ರುವನ್ ಡೆಡ್ ಬಾಡಿ ಕಡೆಯವರ ನೀವು? ಹಾಗಿದ್ರೆ ಬಾಡಿನ ಐಡೆಂಟಿಫೈ ಮಾಡಿ ಬಾಡಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ನನ್ನ ಬಾಡಿನೇ ನೋಡಿ ಐಡೆಂಟಿಫೈ ಕೂಡ ಮಾಡಿ. ಯಾಕೋ ದೇಹ ಇಟ್ಕೊಂಡು ಧ್ರುವ ಇಸ್ ಡೆಡ್ ಅಂತ ಹೇಳ್ತಿರೋದು ಮೈಂಡ್ ಅಂತ. ಧ್ರುವ ಇಸ್ ಡೆಡ್ ಅಂತ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಸಮಾಧಾನ ಮಾಡ್ಕೋ ವೇದಾಂತ್. ಅವ್ರ ಪ್ರಾಕ್ಟೀಸ್ ಹಾಗೆ ಅನ್ಸುತ್ತೆ, ಸಮಾಧಾನ ಮಾಡ್ಕೋ. ಮತ್ ನೋಡ ಮೂಲ್ಯ, ಧ್ರುವ ಡೆಡ್ ಅಂತ ಹೇಳ್ತಾರೆ. ನನ್ನ ಧ್ರುವನ್ ಡೆಡ್ ಅಂತ ಹೇಳಿ ನಾನು ಒಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀನಿ. ಅವಳ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ನಾನು ಅಫಿಷಿಯಲ್ ಆಗಿ ಅವಳಿಗೆ ಪ್ರಪೋಸ್ ಮಾಡಕ್ ಬರ್ತಾ ಇದ್ದೀನಿ. ವಸಿಷ್ಠ ಫ್ಯಾಮಿಲಿಗೆ ಸೊಸೆ ಬರ್ತಿರೋ ಹುಡುಗಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಪ್ಲೀಸ್ ಧ್ರುವ, ಕಣ್ಬಿಡು ಧ್ರುವ. ಎದ್ದೇಳು ಧ್ರುವ, ಮಾತಾಡೋ, ಕಣ್ಬಿಡೋ ಧ್ರುವ. ನಾನಿನ ಅಣ್ಣ ಬಂದಿದ್ದೆ ಧ್ರುವ, ಒಂದ್ಸಲ ಕಣ್ಬಿಟ್ಟು ನೋಡು ಧ್ರುವ. ಧ್ರುವ ನೋಡಿ ಮಿಸ್ಟರ್ ವೇದಾಂತ್, ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಇದು ಆಕ್ಸಿಡೆಂಟ್ ಆಗಿರೋದ್ರಿಂದ ಪೊಲೀಸ್ ಕೇಸ್ ಆಗುತ್ತೆ. ಪೊಲೀಸ್ನವ್ರು ಬಂದು ನೋಡಿದ್ಮೇಲೆ ಈ ಬಾಡಿನ ತಗೊಂಡು ಹೋಗ್ಬೋದು. ರೀ, ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಪರಿ, ಯಾರಿಗೂ ಫೋನ್ ಹೋಗ್ತಾ ಇಲ್ಲ. ಅಲ್ಲ ರೀ, ವೇದಾಂತ್ ವಿಕ್ರಾಂತ್ ಫೋನ್ ತೆಗಿಲಿಲ್ಲ ಅಂದ್ರೆ ಆರ್ತಿಗೋ ಅಮ್ಮಗೋ ಮಾಡಿ ಯಾವ ಆಸ್ಪತ್ರೆ ಅಂತ ತಿಳ್ಕೊಳ್ಳಿ, ನಾವ್ ಅಲ್ಲಿಗೆ ಹೋಗೋಣ. ಅವರಿಗೆ ಟ್ರೈ ಮಾಡ್ತಾ ಇದ್ದೀನಿ ಪರಿ, ಇಬ್ರದ್ದು ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಆರ್ತಿ ಫೋನು ನಾಟ್ ರೀಚಬಲ್ ಆಗಿದೆ, ಅಮ್ಮ ಫೋನು ಬ್ಯುಸಿ ಅಂತ ಬರ್ತಾ ಇದೆ. ಅದಿತಿ, ರಾಜನ್ನ
ಯಾವ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಮ್ಮ? ಅಮ್ಮು, ಆಗ್ಲಿಂದ ಅಪ್ಪ ನಿನಗ್ ಫೋನ್ ಮಾಡ್ತಿದ್ದಾರೆ, ಯಾಕಮ್ಮ ನೀನ್ ತೆಗಿಲಿಲ್ಲ? ಯಾಕೆ ಪರಿ ಏನಾಯ್ತು? ಅಮ್ಮ ಏನೇ ಹೇಳಿದ್ಲು? ಎಲ್ಲ ಮುಗ್ದೋಯ್ತು ರೀ. ಅಂದ್ರೆ ನಮ್ಮ ರಾಜ ಪ್ಲೀಸ್ ಅಪ್ಪ, ನೀವು ಅಳ್ಬೇಡಿ. ನೀವು ಈ ರೀತಿ ಹತ್ರ ನನ್ನ ಅದನ್ನ ನೋಡೋದಕ್ಕಾಗಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನೀವು ನಮ್ಮನ್ನ ಸ್ಟ್ರಾಂಗ್ ಮಾಡ್ಬೇಕು, ಸಮಾಧಾನ ಮಾಡ್ಬೇಕು. ಅಂತಂದ್ರೆ ನೀವೇ ಹೇಗೆ ಕುಸ್ತು ಬಿದ್ದೋದ್ರೆ ನಮ್ ಗತಿ ಏನ್ ಹೇಳಿ? ಪ್ಲೀಸ್ ಅಮ್ಮ, ಪ್ಲೀಸ್ ಕಾಮ್ ಡೌನ್. ವೇದಾಂತ್, ನನಗೆ ನನ್ನ ಮಗನ ಜೊತೆ ಬದುಕೋ ಅದೃಷ್ಟ ಅಂತೂ ಇಲ್ಲ. ಕೊನೆಯದಾಗಿ ಮುಖನ ತುಂಬಾ ನೋಡ್ಕೊಳ್ತೀನಿ. ನನ್ನನ್ನ ನನ್ನ ಮಗನ ಹತ್ರ ಕರ್ಕೊಂಡು ಹೋಗು, ಅವನನ್ನ ನೋಡ್ಬೇಕು. ಸಾರಿ ಮಾ, ಇನ್ ಮುಂದೆ ನೀವು ಯಾರು ಧ್ರುವನ್ ಮುಖನ ನೋಡೋದಕ್ಕಾಗಲ್ಲ. ಆಗಲ್ಲ ಅಂದ್ರೆ ಏನ್ ವೇದಾಂತ್? ಯಾಕೆ ಹೀಗ್ ಮಾತಾಡ್ತಿದ್ಯಾ? ನೀವ್ ಯಾರು ಧ್ರುವನ್ ಮುಖಾನ ನೋಡೋದಿಕ್ ಆಗೋದೇ ಇಲ್ಲಮ್ಮ. ದಯವಿಟ್ಟು ಆಸೆನ ಎಲ್ಲರೂ ಇಲ್ಲಿಗೆ ಬಿಟ್ಬಿಡಿ. ಯಾಕಾಗಲ್ಲ ಅಂತ ಹೇಳು ವೇದಾಂತ್, ಮತ್ತಷ್ಟು ನೋವು ಕೊಡ್ಬೇಡ. ಧ್ರುವನ್ ಬಾಡಿನ ಹೇಳು ವೇದಾಂತ್, ಧ್ರುವನ್ ಬಾಡಿ ಏನಾಯ್ತು? ಅಮ್ಮ, ಧ್ರುವನ್ ಬಾಡಿನ ಮೆಡಿಕಲ್ ರಿಸರ್ಚ್ ಹೆಲ್ಪ್ ಆಗ್ಲಿ ಅಂತ ಅದೇ ಹಾಸ್ಪಿಟಲ್ ಡೊನೇಟ್ ಮಾಡಿದೆ ಅಮ್ಮ. ಬಾಡಿನ ಡೊನೇಟ್ ಮಾಡಿದ್ಯಾ? ಯಾರೋ ನಿನ್ಗೆ ಡೊನೇಟ್ ಮಾಡಕ್ ಹೇಳಿದ್ದು? ಯಾರು ನಿನ್ಗೆ ರೈಟ್ಸ್ ಕೊಟ್ಟಿದ್ದು? ಡೊನೇಟ್ ಮಾಡಕ್ ಮೊದಲು ನನಗೆ ಒಂದು ಮಾತು ಕೇಳ್ಬೇಕು ಅಂತ ನಿನ್ಗೆ ಅನ್ನಿಸ್ತಿಲ್ವಾ ವೇದ? ನೀನ್ ಹೇಗ್ ಮಗನು, ಅವನು ನನ್ಗೆ ಹಾಗೆ ಮಗ. ಅವನ ವಿಚಾರದಲ್ಲಿ ಡಿಸಿಷನ್ ತಗೊಳ್ಳೋ ಹಕ್ಕು ನಿನಗಿಂತ ನನಗೆ ಜಾಸ್ತಿ ಇರೋದು. ಕೊನೆಯದಾಗಿ ಅವ್ನ ಮುಖ ನೋಡೋ ಅವಕಾಶನ ಕಿತ್ಕೊಂಡ್ಬಿಟ್ಟಿಯಲ್ಲೋ. ನಿನಗೆ ಮನಸ್ಸಾದ್ರೂ ಹೇಗೋ ಬಂತು? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಬಿಟ್ಟ.
ಸಾರ್ಥಕ್, ಅಮೂಲ್ಯ, ಅಪ್ಪ ಇಲ್ಲ? ಗೊತ್ತಿಲ್ಲ ವೇದಾಂತ್. ಆಕ್ಸಿಡೆಂಟ್ ಆದ ವಿಚಾರನ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರು ತಕ್ಷಣ ಹೊರಡ್ತೀನಿ, ಹಾಸ್ಪಿಟಲ್ಗೆ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಅದಕ್ಕೂ ಬರಲಿಲ್ಲ. ಹಾಗಾದ್ರೆ ಅಪ್ಪ ಇಲ್ಲ ಹೋದ್ರು? ಸಾರ್ಥಕ್, ವಿಕ್ರಾಂತ್ ಎಲ್ಲಿದ್ದಾನೆ? ರೂಮಲ್ಲಿ ಇದ್ದಾನೆ. ಅವನಿಗೆ ವಿಷಯ ಗೊತ್ತಿಲ್ಲ ವೇದಾಂತ್. ಅವ್ನು ತುಂಬಾ ಶಾಕಲ್ಲಿದ್ದಾನೆ. ಧ್ರುವನ್ ಸಾವಿಂದ ಅವ್ನು ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ. ಇನ್ನೂ ಆ ಶಾಕಿಂದ ಆಚೆ ಬಂದಿಲ್ಲ. ಅವನ ಕಂಡೀಷನ್ ನೋಡಿ ಅವನಲ್ಲೇ ಪ್ರಜ್ಞೆ ತಪ್ಪು ಬಿದ್ದಿದ್ದ. ಪ್ರಜ್ವಲ್ ಮನೆ ಕರ್ಕೊಂಡು ಬಂದ್ಮೇಲೆ ನಾನೇ ಅವನ್ನ ರೂಮಲ್ಲಿ ಮಲ್ಸೀನಿ. ಬಂದು ಕರ್ಕೊಂಡು ಬರ್ತೀನಿ. ನೋಡಿ, ಯಾಕೆ ಇಬ್ರು ಒಂಥರ ಇದ್ದೀರಾ? ಬಾವಾ, ಆ ಧ್ರುವ ಇಲ್ಲಿ? ಅವನಿನ್ನು ಮನೆಗೆ ಬಂದಿಲ್ವಾ? ನಾನು ಅವನ ಹತ್ರ ಏನೋ ಮಾತಾಡ್ಬೇಕಿತ್ತು. ವಿಕ್ಕಿ, ಅದು ಧ್ರುವ. ವಿಕ್ಕಿ, ನಿನ್ಗೆ ಗೊತ್ತಲ್ವಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಧ್ರುವ. ಹಾ ಬಾವ, ಅವನು ನನಗೆ ಕಾಲ್ ಮಾಡಿದ್ದ. ಆಫೀಸಿಂದ ಹೊರಟಿದ್ದೀನಿ ಅಂತ ಹೇಳ್ದ. ಇನ್ನು ಮನೆಗೆ ಬಂದಿಲ್ವಾ? ಹಾ ನೋಡಿ ನದ್ನಿ, ಅವನಿಗೆ ಕಾಲ್ ಮಾಡಿ ಹೇಳ್ಬಿಡು ಮನೆಗೇನ್ ಬರೋದ್ ಬೇಡ, ನಾನೇ ಅಲ್ಲಿಗೆ ಹೋಗ್ತೀನಿ ಅಂತ. ಧ್ರುವಾಗೆ ಆಕ್ಸಿಡೆಂಟ್ ಆಗಿರೋದು ನೋಡಿದಾನೆ, ಆದ್ರೆ ಮರ್ತಿದ್ದಾನೆ. ಏನೆಲ್ಲ ಇದು? ಈಗ ಮಾತಾಡ್ತಿದ್ದಾರೆ. ವಿಕ್ಕಿ ಇನ್ನು ವಿಷಯ ಸರಿಗೆ ಸಿಂಕ್ ಆಗಿಲ್ಲ ಅನ್ಸುತ್ತೆ. ನಾವು ನೀರು ನೀವು ಆರಾಮಾಗಿದ್ದೀರ ತಾನೆ? ಅದೇನೋ ಗೊತ್ತಿಲ್ಲ ನೋಡಿ, ನನಗೆ ಒಂಥರ ಸಂಕಟ ಆಗ್ತಿದೆ. ಒಂದ್ಸಲ ಭಾರ ಭಾರ ಅನ್ಸ್ತಾ ಇದೆ. ಏನೋ ಕಳ್ಕೊಂಡಿರೋ ಫೀಲ್ಸ್, ಒಂಥರ ನಾನ್ ಅನಾಥ ಅನ್ನೋ ಭಾವ ಕಾಡ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಅಪ್ಸೆಟ್ ಆಗಿದ್ದಾರೆ. ಅವ್ರಿಗೆ ಹೇಗೆ ಸಮಾಧಾನ ಮಾಡ್ಬೇಕು ಅನ್ನೋದಕ್ಕೆ ಗೊತ್ತಾಗ್ತಿಲ್ಲ ವೇದ. ಮೋಸ್ಟ್ಲಿ ಅವರು ಡಿನ್ನಲ್ಗೆ ಹೋಗಿದ್ದಾರೆ ಅನ್ಸುತ್ತೆ. ರಾಜಣ್ಣ ಇಲ್ಲ ಅನ್ನೋದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ವೇದ. ಎಲ್ಲ ಅವ್ರ ಕಣ್ಮುಂದೆನೆ ನಡೆದಿದ್ರು ಏನೂ ಗೊತ್ತಿಲ್ಲ ಅನ್ನೋ ತರ ಆಡ್ತಿದ್ದಾರೆ. ಅವ್ರಿಗೆಲ್ಲ ಮರ್ತೋಗಿದ್ಯೋ ಅಥವಾ ಎಲ್ಲ ನಿಂತಿದ್ದವ್ರ ತರ ಆಡ್ತಿದ್ದಾರೋ ಗೊತ್ತಾಗ್ತಿಲ್ಲ ವೇದ. ಪ್ಲೀಸ್ ನೀನೇ ಬಂದವ್ರಿಗೆ ಅರ್ಥ ಮಾಡಿಸು ವೇದ. ಎಲ್ಲಿದ್ದಾರೆ ವಿಕ್ರಾಂತ್? ರೂಮಲ್ಲಿದ್ದಾರೆ. ಅಗ್ರಜ, ಸರಿ ಟೈಮಿಗೆ ಬಂದೆ. ಬಾ, ಆಫೀಸ್ಗೆ ಹೋಗೋಣ. ಆಫೀಸಿಗೆ ಯಾಕೆ ವಿಕ್ರಾಂತ್? ಯಾಕೆ ಅಗ್ರಜ ಹೀಗೆ ಹೇಳ್ತಿದ್ಯಾ? ಧ್ರುವ ಯಾವ್ದು ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದು ಗುಡ್ ನ್ಯೂಸ್ ಹೇಳಕ್ಕೆ ನಮ್ಗೆ ಆಫೀಸ್ ಕರ್ತಿದ್ದಾನೆ. ಬಾ ಹೋಗೋಣ ಬೇಗ. ನಿನಗೇನಾಗಿದೆ ವಿಕ್ರಾಂತ್? ಯಾಕೆ ಹೀಗೆ ಆಡ್ತಿದ್ಯಾ? ನನಗೇನಾಗಿದೆ? ಧ್ರುವ ಆಫೀಸಲ್ಲಿ ಇಲ್ಲ. ಅವನು ಹಿಂಗೆ ಆಫೀಸಲ್ಲಿ ಇರಲ್ಲ. ಆಫೀಸಲ್ಲಿ ಇರ್ತೀನಿ, ಬೇಗ ಬಾ ಅಂತ ನನಗೆ ಹೇಳಿ ಅವನು ಎಲ್ಲಿ ಹೋಗ್ತಾನೆ? ಇರು, ಕಾಲ್ ಮಾಡ್ತೀನಿ. ಮೊಬೈಲ್ ಅಲ್ಲಿ ಮೊಬೈಲ್ ಎಲ್ಲ ಇಲ್ಲೇ ಇತ್ತಲ್ಲ.
0 ನಿಮಿಷ ಇಲ್ಲೇ ಇಟ್ಟಿದೆ ಮೊಬೈಲ್. ನೋಡು ವಿಕ್ರಾಂತ್, ನೋಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಇದು ನೋಡು,